ಈ ವಾರದ ಕ್ವಾಟ್ಲೆ ಕಿಚನ್ ತುಂಬಾನೇ ಚೆನ್ನಾಗಿತ್ತು. ಕ್ವಾಟ್ಲೆನೂ ಇತ್ತು, ರೆಸಿಪಿಗಳಂತೂ ತುಂಬಾನೇ ಚೆನ್ನಾಗಿತ್ತು. ಆದರೆ ರಕ್ಷಿತಾ ಅವ್ರಿಗೆ ಪ್ರಿಯಾಂಕಾ ಅವರು ಇಲ್ಲಿ ಜೋಡಿ ಆದಾಗ ರಕ್ಷಿತಾ ಅವರು ಒಂದು ಮಾತು ಹೇಳ್ತಾರೆ. ಈ ಎಪಿಸೋಡ್ನಲ್ಲಿ ನನ್ನ ಹಣೆ ಬರಹನೇ ಸರಿ ಇರಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಸುಷ್ಮಾ ಅವ್ರು ಹೇಳ್ತಾರೆ, ಯಾಕೋ ಅಕ್ಕನಿಗೆ ಹುಡುಗಿರ್ ಬೇಡ ಅಂತಂದ್ಬಿಟ್ಟು ಅನ್ನಿಸ್ತದೆ ಅಂತಂದ್ಬಿಟ್ಟು ಹೇಳ್ತಾರೆ. ಮೊದಲನೇ ವಾರ ಸಖತ್ತಾಗಿತ್ತು ಕ್ವಾಟ್ಲೆ ಕಿಚನ್. ಈಗ ಎರಡನೇ ವಾರದಲ್ಲಿ ಜೋಡಿಗಳು ಚೇಂಜ್ ಆದರು. ಇಲ್ಲಿ ಸಮೀಕ್ಷಾ ಅವ್ರಿಗೆ ನವಾಜ್ ಅವ್ರು ಸಿಕ್ಕಿದ್ರು. ತುಂಬ ಚೆನ್ನಾಗಿ ನವಾಜ್ ಅವರು ಸಾಧು ಕೋಕಿಲ ಅವ್ರ ಥರ ಇಲ್ಲಿ ಮಾಡಿದ್ರು. ಬಟ್ ಅಷ್ಟೊಂದು ಅದ್ಭುತವಾಗಿ ಇರಲಿಲ್ಲ. ಇನ್ನು ಭವಿಷ್ಯ ಅವ್ರಿಗೆ ಪ್ರಶಾಂತ್ ಅವರು ಸಿಕ್ಕಿದ್ರು. ಪ್ರಶಾಂತ್ ಅವರು ಕೂಡ ಅಷ್ಟೇ ಟೆನ್ನಿಸ್ ಕೃಷ್ಣ ಅವ್ರ ವೇಷದಲ್ಲಿ ಬಂದಿದ್ರು. ಅವ್ರದ್ದು ಪಿತಾಜಿನೋ ಡೈಲಾಗ್ ಅಂತೂ ತುಂಬಾ ಚೆನ್ನಾಗಿದೆ ಟೆನ್ನಿಸ್ ಕೃಷ್ಣ ಅವ್ರದ್ದು. ಮತ್ತು ಇನ್ನು ಬೆಲ್ಲು ಹೊಡಿಲಿಲ್ವೇ ಅನ್ನೋ ಡೈಲಾಗ್ ಅಂತೂ ತುಂಬಾ ಇಲ್ಲಿ ಫೇಮಸ್ ಆಗಿದೆ. ಅದಕ್ಕೆ ಇಲ್ಲಿ ಭವಿಷ್ಯ ಹೇಳಿದ್ರು, ಅಂದ್ರೆ ಜೋಡಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಭವಿಷ್ಯರಿಗೆ ಪ್ರಶಾಂತ್ ಅವರು ಸಿಕ್ಕಿದ್ರು. ಅವಾಗ ಇನ್ನೂ ಪಿತಾಜಿ ಬೆಲ್ಲು ಹೊಡಿಲಿಲ್ವೇ ಅಂತ ಹೇಳಿದಾಗ ಆ ಒಂದು ಡೈಲಾಗ್ನ ಇಲ್ಲಿ ಭವಿಷ್ಯ ಹೇಳ್ತಾರೆ, ನಿನ್ ಬೆಲ್ನ ಇಲ್ಲಿ ಹೊಡೆದೇ ಕಳ್ಸೋದು ಬಿಡು ಅಂತಂದ್ಬಿಟ್ಟು ಭವಿಷ್ಯ ಹೇಳ್ತಾರೆ. ಸ್ವಲ್ಪ ಕಾಮಿಡಿ ಕೂಡ ಚೆನ್ನಾಗಿದೆ. ಮತ್ತೆ ಇಲ್ಲಿ ಮೇಘ ಅವ್ರಿಗೆ ಮುನಿಯಮ್ಮ ಪಾತ್ರದ್ದು ಇಲ್ಲಿ ಸೂರಜ್ ಅವ್ರು ಸಿಗ್ತಾರೆ. ಒಟ್ನಲ್ಲಿ ಉಮಾಶ್ರೀ ಅವ್ರದ್ದು ಕ್ಯಾರೆಕ್ಟರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೂರಜ್ ಅವ್ರು ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಮಾಡಲಿಲ್ಲ. ಆದರೆ ರಕ್ಷಿತಾ ಅವ್ರಿಗೆ ಇಲ್ಲಿ ಈ ಒಂದು ಎಪಿಸೋಡ್ ಅಲ್ಲಿ ಪ್ರಿಯಾಂಕ್ ಅವರು ಸಿಗ್ತಾರೆ. ರಕ್ಷಿತ್ ಅವರು ಬರ್ಬೇಕಾದ್ರೆ ಇಲ್ಲಿ ಹೇಳ್ಬಿಡ್ತಾರೆ, ನನಗ್ ಬೇಕಾಗಿರೋರು ಯಾರು ಕೂಡ ಸಿಗ್ಲಿಲ್ಲ ಜೋಡಿಯಾಗಿ ಅಂತಂದ್ಬಿಟ್ಟು. ಅಂದ್ರೆ ಸಮೀಕ್ಷಾ ಅವ್ರು ಫಸ್ಟ್ ಬರ್ತಾರೆ, ಅವ್ರಿಗೆ ನವಾಜ್ ಅವರು ಜೋಡಿ ಆಗ್ತಾರೆ. ನೆಕ್ಸ್ಟ್ ಇಲ್ಲಿ ಭವಿಷ್ಯ ಅವ್ರು ಬರ್ತಾರೆ, ಅವ್ರಿಗೆ ಇಲ್ಲಿ ಪ್ರಶಾಂತ್ ಅವರು ಜೋಡಿ ಆಗ್ತಾರೆ. ಮೇಘ ಅವರು ಮೂರನೇದಾಗಿ ಬಂದಾಗ ಇಲ್ಲಿ ಸೂರಜ್ ಅವರು ಜೋಡಿ ಆಗ್ತಾರೆ. ಇನ್ನು ರಕ್ಷಿತ್ ಅವ್ರು ಬಂದಾಗ ನಾನಿಲ್ಲಿ ಯಾರನ್ನ ಇಷ್ಟಪಟ್ಟಿದೆ ಅವ್ರು ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಕ್ಕನಿಗೆ ಇಲ್ಲಿ ಹುಡುಗರು ಬೇಕಿತ್ತೇನೋ, ಹುಡುಗಿರು ಬೇಕಾಗಿರ್ಲಿಲ್ವಾ ಜೋಡಿಯಾಗಿ ಅಂತಂದ್ಬಿಟ್ಟು ಸುಷ್ಮಾ ಅವ್ರು ಹೇಳ್ತಾರೆ. ಉಮಾಶ್ರೀ ಅವ್ರದಂತೂ ಎಲ್ಲ ಸಿನಿಮಾಗಳು ಕೂಡ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಕೂಡ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಇಲ್ಲಿ ಯಾರೂ ಕೂಡ ಮಾತಾಡಂಗೆ ಇಲ್ಲ. ಪ್ರತಿಯೊಂದು ಸಿನಿಮಾದಲ್ಲೂ ಸೂಪರ್ ಆಗಿ ಇಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಪ್ರಿಯಾಂಕಾ ಅವರು ಈಗ ಉಮಾಶ್ರೀ ವೇಷದಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ರು. ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ ಅವ್ರು ಬಂದಾಗ ಈ ಸಾಂಗ್ ಕೂಡ ಇಲ್ಲಿ ಹಾಕಿದ್ರು. ಆದರೆ ಇಲ್ಲಿ ರಕ್ಷಿತಾ ಅವರು ಪ್ರಿಯಾಂಕಾ ಅವರು ಇಬ್ಬರು ಕೂಡ ಜೋಡಿ ಆದಾಗ ಇಲ್ಲಿ ಸುಷ್ಮಾ ಅವರು ಒಂದೇ ಹೇಳೋದು, ಈ ಕಾರ್ಯಕ್ರಮನ ಸ್ವಲ್ಪ ಸ್ನೇಹಪೂರ್ವಕವಾಗಿ ನಡೆಸ್ಕೊಡಿ ಅಂತ ಹೇಳ್ತಾರೆ. ಅದು ಯಾಕಪ್ಪ ಅಂತಂದ್ರೆ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಸ್ವಲ್ಪ ಬಿಗ್ ಬಾಸ್ ಗುಂಗಲ್ಲೇ ಇರೋದಂತೂ ಕನ್ಫರ್ಮೇ. ಅದಕ್ಕೆ ಇದು ಮಿನಿ ಬಿಗ್ ಬಾಸ್ ಆಗ್ಬಿಡುತ್ತೆ. ಸ್ವಲ್ಪ ಇಲ್ಲಿ ಜಗಳ ಆಡೋದು ಬೇಡ, ಅದೇ ಕ್ವಾಟ್ಲೆ ಮಾಡೋದು ಬೇಡ, ಇಬ್ರು ಕೂಡ ಸ್ನೇಹಪೂರ್ವಕವಾಗಿ ಇಲ್ಲಿ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡಿ ಅಂತಂದ್ಬಿಟ್ಟು ಹೇಳ್ತಾರೆ ಸುಷ್ಮಾ ಅವರು. ಅಂದ್ರೆ ರಕ್ಷಿತಾ ಅವ್ರಿಗೆ ಮತ್ತಿಲ್ಲಿ ಪ್ರಿಯಾಂಕಾ ಅವರು ಸ್ವಲ್ಪ ಕಾಲೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಕಾಲೆಳೆಯೋದು ಬೇಡ, ಈ ಒಂದು ಕಾರ್ಯಕ್ರಮನ ಸ್ನೇಹಪೂರ್ವಕವಾಗಿ ನಡೆಸ್ಕೊಡಿ ಅಂತಂದ್ಬಿಟ್ಟು ಸುಷ್ಮಾ ಅವರು ಎರಡೂ ಕೈಗಳು ಕೂಡ ಮುಗಿದ್ಬಿಟ್ಟು ಕಾರ್ಯಕ್ರಮನ ಮುನ್ನಡೆಸ್ತಾರೆ. ಇದಾದ್ಮೇಲೆ ಜೋಡಿ ಆಗೋದು ತಾಂಡವ್ ಅವ್ರಿಗೆ ಆಸಿಯಾ ಬೇಗಂ ಅವರು ಇಲ್ಲಿ ಜೋಡಿ ಆಗ್ತಾರೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ, ಅಂದ್ರೆ ಕಳೆದ ಒಂದು ಎಪಿಸೋಡ್ ಏನ್ ನಾವು ನೋಡಿದ್ವೋ ಅದಕ್ಕಿಂತ ಅದ್ಭುತವಾದ ಜೋಡಿಗಳು ಬೇರೆ ಬೇರೆ ಸಿಕ್ತು. ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಡಿಸ್ಕಸ್ ಮಾಡಿದ್ರು. ಅದ್ರ ಜೊತೆಗೆ ಎಲ್ಲರೂ ಕೂಡ ಕ್ವಾಟ್ಲೆ ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಕೊಟ್ರು. ಈ ವಾರ ಕರ್ನಾಟಕದ ಸ್ಪೆಷಲ್ ಡಿಶಸ್ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಸಮೀಕ್ಷಾ ಅವರು ಮತ್ತೆ ನವಾಜ್ ಅವರು ಬಂದ್ಬಿಟ್ಟು ಕಡುಬು ಕೋಳಿ ಸಾರು ಮಾಡ್ತಾರೆ. ಒಟ್ನಲ್ಲಿ ಲೈಫಲ್ಲಿ 100% ನಿನಗೆ ಮದುವೆ ಆಗಲ್ಲ ಬಿಡು, ನಿನಗೆ ಟೇಸ್ಟ್ ಅನ್ನೋದೇ ಇಲ್ಲ ಅಂತ ಅಂದ್ಬಿಟ್ಟು ಜಡ್ಜ್ ಕೌಶಿಕ್ ಅವರು ಇಲ್ಲಿ ನವಾಜ್ ಅವ್ರಿಗೆ ಹೇಳ್ತಾರೆ. ಇದು ಹೇಳಕ್ ಏನ್ ಕಾರಣಪ್ಪ ಅಂತಂದ್ರೆ, ಈಗ ಡಿಶಸ್ ಎಲ್ಲ ಮಾಡ್ತಾರೆ, ಅಂದ್ರೆ ಅಡಿಗೆ ಎಲ್ಲ ಆದ್ಮೇಲೆ ಅದನ್ನ ಸರ್ವ್ ಮಾಡ್ತಾರೆ. ಯಾವ್ದು ಟೇಸ್ಟ್ ಚೆನ್ನಾಗಿದೆ, ಏನ್ ಕಮ್ಮಿ ಆಗಿದೆ, ಉಪ್ಪು ಕಮ್ಮಿ ಆಗಿದೆಯಾ, ಖಾರ ಕಮ್ಮಿ ಆಗಿದೆಯಾ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ. ಸಮೀಕ್ಷಾ ಅವ್ರನ್ನ ಜಡ್ಜ್ ಇಲ್ಲಿ ಕೇಳ್ತಾರೆ, ಇಲ್ಲಿ ಏನ್ ಕಡಿಮೆ ಆಗಿದೆ ಹೇಳಿ ನೀವೇ ಅಂತ ಅಂದ್ಬಿಟ್ಟು ಸಮೀಕ್ಷಾ ಅವ್ರನ್ನ ಕೇಳಿದಾಗ ಒಂದು ಸ್ವಲ್ಪ ಇಲ್ಲಿ ಸ್ಪೈಸಸ್ ಕಮ್ಮಿ ಇರಬಹುದು ಅಂತಂದ್ಬಿಟ್ಟು ಇಲ್ಲಿ ಸಮೀಕ್ಷಾ ಅವ್ರು ಹೇಳ್ತಾರೆ. ಅದಕ್ಕೆ ನವಾಜ್ ಅವ್ರು ಹೇಳ್ತಾರೆ, ಇಲ್ಲ ಟೇಸ್ಟೇ ಕಮ್ಮಿ ಇರ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಜಡ್ಜ್ ಕೌಶಿಕ್ ಅವ್ರು ಹೇಳ್ತಾರೆ, ನಿನಗೆ ಇಲ್ಲಿ 100% ನಿನಗೆ ಮದುವೆನೇ ಆಗಲ್ಲ, ಯಾಕಂದ್ರೆ ನಿನಗೆ ಟೇಸ್ಟ್ ಅನ್ನೋದೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಜಡ್ಜ್ ಕೌಶಿಕ್ ಅವರು ನವಾಜ್ ಅವ್ರಿಗೆ ಹೇಳ್ತಾರೆ. ರಾಗಿ ಮುದ್ದೆ ಮತ್ತೆ ಉಪ್ಸಾರು ಇದನ್ನ ಭವಿಷ್ಯರು ಮತ್ತೆ ಪ್ರಶಾಂತ್ ಅವ್ರು ಮಾಡ್ತಾರೆ ತುಂಬಾ ಚೆನ್ನಾಗಿ. ಎಲ್ರಿಗೂ ಕೂಡ ರಾಗಿ ಮುದ್ದೆ ಉಪ್ಸಾರು ಅಂದ್ರೆ ತುಂಬಾನೇ ಇಷ್ಟಪಡಿ ತುಂಬಾ ಚೆನ್ನಾಗೂ ಕೂಡ ಇಲ್ಲಿ ಮಾಡಿದ್ರು. ಅದಾಗಿದ ತಕ್ಷಣನೇ ಮೇಘ ಮತ್ತೆ ಸೂರಜ್ ಅವರು ಚಿಕನ್ ದೊಣ್ಣೆ ಬಿರಿಯಾನಿನ ಮಾಡಿದ್ರು. ಅದಾದ್ಮೇಲೆ ರಕ್ಷಿತಾ ಮತ್ತೆ ಪ್ರಿಯಾಂಕಾ ಅವರು ಫ್ಯಾನ್ಸ್ ಗೀ ರೋಸ್ಟ್ ಮತ್ತೆ ನೀರ್ ದೋಸೆನ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಅಂತಂದ್ಬಿಟ್ಟು ಕೂಡ ಇಲ್ಲಿ ಜಡ್ಜಸ್ಗಳು ಹಾಡಿ ಹೊಗಳಿದ್ರು. ಏನ್ ಕಡಿಮೆ ಇದೆ, ಏನ್ ಕರೆಕ್ಟ್ ಆಗಿದೆ, ಏನ್ ಪರ್ಫೆಕ್ಟ್ ಆಗಿದೆ ಅಂತ ಕೂಡ ಇಲ್ಲಿ ಜಡ್ಜ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನಕ್ಕೆಂದ್ರೆ ಮೇಘನಾ ರಾಜ್ ಅವರು ಕೂಡ ಇಲ್ಲಿ ಅಷ್ಟೇ ಅದ್ಭುತ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಇದಾಗಿದ ತಕ್ಷಣ ತಾಂಡವ್ ಅವರು ಮತ್ತೆ ಆಸಿಯಾ ಬೇಗಂ ಅವರು ಇವರಿಬ್ಬರು ಸೇರ್ಬಿಟ್ಟು ಅಕ್ಕಿ ರೊಟ್ಟಿ ಮತ್ತೆ ಬೋಟಿ ಗೊಜ್ಜನ ಇಲ್ಲಿ ಮಾಡ್ತಾರೆ. ಒಟ್ನಲ್ಲಿ ಈ ವಾರದ ಕುಕ್ ಆಫ್ ದಿ ವೀಕ್ ಬಂದ್ಬಿಟ್ಟು ಶನಿವಾರದ ಸಂಚಿಕೆಯಲ್ಲಿ
ತಾಂಡವ್ ಮತ್ತು ಆಸಿಯಾ ಅವ್ರಿಗೆ ಸಿಗುತ್ತೆ. ಆದರೆ ಸ್ವಲ್ಪ ಬೇಜಾರಾಗೋದು ಇಲ್ಲಿ ಭವಿಷ್ಯರು. ಅಂದರೆ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಹೊಗಳಿದ್ರು, ಆದರೆ ಅವ್ರಿಗೆ ಕುಕ್ ಆಫ್ ದಿ ವೀಕ್ ಬರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಅವರು ಬೇಜಾರಾಗ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವೀಕು ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ, ಯಾವ ಕುಕ್ಕಿಗೆ ಇರಲಿ, ಯಾವ ಕ್ವಾಟ್ಲೆ ಬಂದ್ಬಿಟ್ಟು ಜೋಡಿ ಆಗ್ತಾರೆ ಅಂತಂದ್ಬಿಟ್ಟು ನೋಡಬೇಕಿದೆ. ಸೊ ವೀಕ್ಷಕರೇ, ಶನಿವಾರದ ಎಪಿಸೋಡ್ ಹೇಗಿತ್ತು? ನೀವು ಶನಿವಾರದ ಎಪಿಸೋಡಿಗೆ ಕಾಯ್ತೀರಾ ಅಥವಾ ಭಾನುವಾರದ ಎಪಿಸೋಡಿಗೆ ಕಾಯ್ತೀರಾ? ಮತ್ತು ಇಲ್ಲಿ ಯಾವ ಕುಕ್ಕು ನಿಮಗೆ ತುಂಬಾ ಇಷ್ಟ, ಯಾವ ಕ್ವಾಟ್ಲೆ ನಿಮಗೆ ತುಂಬಾ ಇಷ್ಟ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.